ಬ್ಯಾಂಗಲ್ ಬಂಗಾರಿ ಎಂದೇ ಪ್ರಸಿದ್ಧಿಯಾಗ್ತಾ ಇರುವ ಸಂಜನಾ ಆನಂದ್ರವರು ಈಗ ಸ್ಯಾಂಡಲ್ವುಡ್ನ ರೌಡಿ ಬೇಬಿ ಅಂದರೆ ತಪ್ಪಾಗಲ್ಲ. ಇದಕ್ಕೆ ಕಾರಣ ತುಂಬಾ ಇದೆ. ಅದೇನೆಂದು ಈ ವಿಡಿಯೋದಲ್ಲಿ ನೋಡೋಣ. ಸಂಜನಾ ಆನಂದ್ ಅವರು ತುಂಬಾ ದೊಡ್ಡ ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿ ಈಗ ಸ್ಯಾಂಡಲ್ವುಡ್ನಲ್ಲಿ ಮೋಸ್ಟ್ ಪಾಪ್ಯುಲರ್ ಹೀರೋಯಿನ್ ಆಗಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಸಂಜನಾ ಆನಂದ್ ಅವರು ಇವಾಗ ತುಂಬಾ ಬ್ಯುಸಿಯೆಸ್ಟ್ ಆ್ಯಕ್ಟರ್ಸ್ ಆಗಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವರು ಇವಾಗ ಅವರ ಮೋಸ್ಟ್ ಅಪ್ಕಮಿಂಗ್ ಸಿನಿಮಾ ಆದಂತಹ ಎಕ್ಕ ಇದೇ ಜುಲೈ 18ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಸಂಜನಾ ಆನಂದ್ರವರು ಇದೇ ಕಾರಣಕ್ಕೆ ಇವಾಗ ರೌಡಿ ಬೇಬಿ ಎಂದು ಖ್ಯಾತಿಯನ್ನು ಪಡೆದುಕೊಳ್ಳುತ್ತಾರೆ. ಕೆಲವೊಂದು ಸಂದರ್ಶನದಲ್ಲಿ ಸಂಜನಾ ಆನಂದ್ರವರೇ ಹೇಳಿರುವ ಹಾಗೆ ಎಕ್ಕ ಸಿನಿಮಾದಲ್ಲಿ ಇವರ ಪಾತ್ರ ತುಂಬಾ ರಗಡ್ ಹಾಗೂ ಲೇಡಿ ರೌಡಿ ಕ್ಯಾರೆಕ್ಟರಲ್ಲಿ ಮಿಂಚಬಹುದು ಎಂದು ಒಂದು ಸಣ್ಣ ಕ್ಲೂವನ್ನು ಕೊಟ್ಟಿದ್ದಾರೆ ಸಂಜನಾ ಆನಂದ್. ಹಿಂದೆ ಸಂಜನಾ ಸಲಗ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರಿಗೆ ನಾಯಕಿಯಾಗಿ ನಟಿಸಿದರು. ಸೊ ಆ ಸಿನಿಮಾದಲ್ಲಿ ಇವರ ಪಾತ್ರ ತುಂಬಾ ಖಡಕ್ ಆಗಿ ರಗಡಾಗಿ ಇತ್ತು. ಸಲಗ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಪಾತ್ರ ಎಷ್ಟು ಮಾಸ್ ಆಗಿತ್ತು, ಸಂಜನಾ ಅವರು ಕೂಡ ಅಷ್ಟೇ ಮಾಸ್ ಆಗಿ ಕಾಣಿಸಿಕೊಂಡಿದ್ದರು. ಇದೇ ವರ್ಷ ತೆರೆಕಂಡಂತಹ ರಾಯಲ್ ಚಿತ್ರದಲ್ಲೂ ಸ್ವಲ್ಪ ಸಂದರ್ಭದ ವಿರಾಟ್ ರವರ ಎದುರು ಸ್ವಲ್ಪ ಖಡಕ್ಕಾಗಿ ಕಂಡಿದ್ದರು. ಸೊ ಈಗ ಅದೇ ರೀತಿಯ ಪಾತ್ರವನ್ನು ಸಂಜನಾ ಆನಂದ್ ಎಕ್ಕ ಸಿನಿಮಾದಲ್ಲಿ ಮುಂದುವರಿಸುತ್ತಾರೆ ಎಂದು ಅವರೇ ಒಂದು ಸಣ್ಣ ಸುಳಿವು ಕೊಟ್ಟಿದ್ದಾರೆ. ಈಗಾಗಲೇ ಆಲ್ ಓವರ್ ಕರ್ನಾಟಕ ಬ್ಯಾಂಗಲ್ ಬಂಗಾರಿ ಎಂದೇ ಸಂಜನಾ ಆನಂದ್ರವರು ತಮಗೆ ಹೊಸ ಬಿರುದು ಸಿಕ್ಕಿದೆ. ಸಂಜನಾ ಆನಂದ್ರವರು ಈ ತರಹದ ಪಾತ್ರಗಳಿಗೆ ತುಂಬಾ ಸಖತ್ತಾಗಿ ಸೂಟ್ ಆಗ್ತಾರೆ. ಅವರ ವಾಯ್ಸ್ ಟೋನ್ಗೂ ಮ್ಯಾಚ್ ಆಗುತ್ತೆ. ಸೊ ಮುಂದೆ ಬರುವಂಥ ಎಕ್ಕ ಸಿನಿಮಾದಲ್ಲಿ ಇವರ ಪಾತ್ರ ಯಾವ ರೀತಿ ಇರುತ್ತೆ ಎಂದು ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಮೇಲೆ ನೋಡಬಹುದು. ಅದೇನೇ ಇರಲಿ, ಸಂಜನಾ ಅವರು ಖಡಕ್ ಹಾಗೂ ರಗಡ್ ಪಾತ್ರಗಳಲ್ಲಿ ತುಂಬಾ ಸಖತ್ತಾಗಿ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಆದಷ್ಟು ಬೇಗ ಇನ್ನೂ ಹೊಸ ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮ ಅಭಿಮಾನಿಗಳಿಗೆ ಮನರಂಜನೆಯನ್ನು ನೀಡಲಿ ಎಂದು ಕೇಳೋಣ. ಯಾರೆಲ್ಲ ಸಂಜನಾ ಆನಂದ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಎಕ್ಕ ಸಿನಿಮಾಗಾಗಿ ವೇಟ್ ಮಾಡ್ತಾಯಿದ್ರೆ ಕಾಮೆಂಟ್ನಲ್ಲಿ